ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಯಾವಾಗಲೂ ನುಗ್ಗೆಕಾಯಿ ಸಾಂಬಾರು ಮಾಡೋದು ಇದ್ದಿದ್ದೆ, ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ನುಗ್ಗೆಕಾಯಿ ಪಲ್ಯ ಮಾಡೋಣ. ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ನ ಕ್ಲಿಪ್ ಮಿಸ್ ಆಗಿದೆ, ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಇಲ್ಲಿಂದ ಮುಂದೆ ನಮ್ಮಮ್ಮ ವಾಯ್ಸ್ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಮೊದಲಿಗೆ ಈಗ ಬಾಣಲೆ ಇಟ್ಕೊಂಡು ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 4 ಇಲ್ಕು ಜಜ್ಜಿರೋ ಬೆಳ್ಳುಳ್ಳಿ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಂಡೆ, ಸ್ವಲ್ಪ ಕರಿಬೇವು, ಇದಿಷ್ಟು ಹಾಕಿ ಗೋಲ್ಡನ್ ಕಲರ್ವರೆಗೂ ಸ್ವಲ್ಪ ಹುರಿಯೋಣ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಹುರ್ಕೋಬೇಕು. ಈಗ ಟೊಮೆಟೊನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಹೆಚ್ಚಾಗಿ ಹಾಕ್ಕೊಳ್ಳಿ, ಈರುಳ್ಳಿ ಟೊಮೊಟೊ, ಯಾಕಂದರೆ ಸ್ವಲ್ಪ ಗೊಜ್ಜು ಥರ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದು ಮಸ್ತಾಗಿದೆ ಟೇಸ್ಟ್ ಆದರೆ ಬಿಡು. ಈಗ ನುಗ್ಗೆಕಾಯಿ ಹಾಕ್ಕೊಂಡೆ. ನುಗ್ಗೆಕಾಯಿನೂ ಕ್ಲೀನಾಗಿ ಫ್ರೈ ಆಗಬೇಕು ಎಣ್ಣೆಲದು. ಈಗೆಲ್ಲ ಫ್ರೈ ಆಗ್ತಾಯಿದೆ ನೋಡಿ. ಈಗ ಆದಮೇಲೆ ಖಾರ ಪುಡಿ, ಅರಿಶಿಣ, ಆಮೇಲೆ ಗರಂ ಮಸಾಲ, ಈ ಮೂರನ್ನು ಹಾಕಿ ಅದನ್ನು ಸಹ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಸಟ್ಟಾಗೋವರೆಗೂ ಹುರ್ಕೋಬೇಕು. ಆಮೇಲೆ ನೀರು ಹಾಕ್ಕೊಳ್ಳೋಣ. ನೀರು ನುಗ್ಗೆಕಾಯಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ತುಂಬ ಅತಿಯಾಗಿ ಹಾಕ್ಬಿಟ್ರೆ ಸಾಕ್ಕೊಂಡ್ರೆ ಸಾರು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಸ್ವಲ್ಪ ಗೊಜ್ಜು ಥರ ಸಿಗಬೇಕಷ್ಟೇ ನಮಗದು, ಜಾಸ್ತಿ ಸಾಂಬಾರು ಥರ ಅಲ್ಲ. ನೋಡಿ ಇಷ್ಟಿದ್ರೆ ಸಾಕು, ತುಂಬ ಜ್ಯೂಸಿ ಥರ ಚೆನ್ನಾಗಿರುತ್ತೆ. ಆಮೇಲೆ ನುಗ್ಗೆಕಾಯಿ ಅಷ್ಟೇ ನೋಡಿ, ಈಗ ಬೆಂದಿದೆ ತೋರಿಸ್ತೀನಿ. ಇಷ್ಟು ಬೆಂದರೆ ಸಾಕು ನುಗ್ಗೆಕಾಯಿ. ತುಂಬಾ ಮೊಸರಾಗ್ಬಿಟ್ರೆ ಚೆನ್ನಾಗಿರಲ್ಲ, ಬಾಯಿಗೆ ಸಿಗಲ್ಲ ತಿನ್ನೋಕ್ಕೆ. ಅದರಿಂದ ಈ ಥರ ಮಾಡಿರೋದು ನಾನು. ಟೇಸ್ಟಾಗಿ ಚೆನ್ನಾಗಿತ್ತು. ಎಲ್ಲರೂ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಮತ್ತು ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಂಧು ಸ್ನೇಹಿತರುಗಳಿಗೆಲ್ಲ ವೀಡಿಯೋನ ಶೇರ್ ಮಾಡಿ ಆದಷ್ಟು. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಬಾಯ್. ಯಪ್ಪ.